ಡಿಕೆ ಸುರೇಶ್ ಸಹೋದರಿ ಅನ್ಕೊಂಡು ಅಮಾಯಕರಿಗೆ ಕೋಟಿ ಕೋಟಿ ವಂಚನೆ ಮಾಡಿದಂತಹ ಆರೋಪ ಐಶ್ವರ್ಯ ಗೌಡ ಮೇಲಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ಗೆ ಈಗ ತನಿಖೆಯ ಬಿಸಿ ತಟ್ಟಲಿಕ್ಕಿದೆ ಅಂತೆ. ಇಂದು ಇಡಿ ತನಿಖೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಡಿಕೆ ಸುರೇಶ್ ಹಾಜರಾಗ್ತಾರೆ. 11 ಗಂಟೆಗೆ ಈ ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಜೂನ್ 19 ತಾರೀಕು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಇಡಿ ಅಧಿಕಾರಿಗಳ ಬಳಿ ಸಮಯಾವಕಾಶವನ್ನು ಡಿಕೆ ಸುರೇಶ್ ಕೇಳಿದ್ರು. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಐಶ್ವರ್ಯ ಸುಮಾರು ಜನಕ್ಕೆ 2 ಬಿಳಿ 1 ಕೆಂಪು ನಾಮವನ್ನು ಹಾಕಿರುವಂತಹ ವಿಚಾರ, ಉಂಡೆ ನಾಮ ಅಂತೀವಲ್ಲ ಆ ಥರ ಹಾಕಿರೋ ವಿಚಾರ ಇದು. ಐಶ್ವರ್ಯ ಹೇಳಿಕೆ ಆಧರಿಸಿ ಡಿಕೆ ಸುರೇಶ್ಗೆ ವಿಚಾರಣೆಗೆ ಬರೋದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಆ್ಯಕ್ಚುಲಿ ಸ್ಟೇಟ್ಮೆಂಟ್ಗಳನ್ನೆಲ್ಲ ಆಧಾರವಾಗಿ ಇಟ್ಕೊಂಡೇನು ನೋಟಿಸ್ ಕೊಡಲ್ಲ. ಇಲ್ಲಿ ಆಕೆದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ಗಳನ್ನು ತೆಗೆಸ್ತಾರೆ. ಈ ಐಶ್ವರ್ಯ ಗೌಡ ಮತ್ತು ಡಿಕೆ ಸುರೇಶ್ ನಡುವೆ ಹಣಕಾಸಿನ ಟ್ರಾನ್ಸಾಕ್ಷನ್ಗಳು ಆಗಿದ್ದರೆ ಹಾಗೂ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನ್ನ ವಾಸನೆ ಕಂಡು ಬಂದರೆ ಅದನ್ನಿಟ್ಕೊಂಡು ತನಿಖೆಯನ್ನು ಮಾಡ್ತಾರೆ, ಅದನ್ನಿಟ್ಕೊಂಡು ನೋಟಿಸನ್ನು ಕೊಡ್ತಾರೆ. ಸೊ ಇಡಿ ಇವ್ರಿಗೆ ಕೇಳುವಂತಹ ಪ್ರಶ್ನೆಗಳು ಯಾವ್ದು ಅನ್ನೋದು ನೋಡಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ ಸದ್ಯಕ್ಕೆ ಬೆಳವಣಿಗೆ. ಆಮೇಲೆ ಇವ್ರಿಗೆ ಯಾವ ಥರದ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ನೋಡಬೇಕು. ಕೋರ್ಟಿಗೆ ಹೋಗಿದ್ರು, ಒಂದು ಅಪೀಲ್ ಹಾಕ್ಕೊಂಡಿದ್ರು ಇವರು, ಹೇಗಾದರೂ ಮಾಡಿ ಆ ನೋಟಿಸನ್ನು ಕ್ವಾಶ್ ಮಾಡಿಸ್ಬೇಕು ಅಂತ ಹೇಳಿ. ಅದ್ರ ಬಗ್ಗೆ ಇನ್ನೂ ಡಿಸೈಡ್ ಆದಂಗಿಲ್ಲ. ಹೀಗಾಗಿ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ. ವಿಚಾರಣೆಯಲ್ಲಿ ಯಾವ ರೀತಿಯಾಗಿ ಅವರಿಗೆ ಪ್ರಶ್ನೆಗಳ ಸುರಿಮಳೆ ತೂರಿ ಬರಬಹುದು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.